ಈ ವ್ಯಕ್ತಿದ ಹೊಟ್ಟಿ ಒಳಗ ಒಂದ್ ಮಗು ಇತ್ತಂತ. 1963ದಾಗ ಹುಟ್ಟಿದ್ದ ಸಂಜು ಹೊಟ್ಟಿ ಮೊದ್ಲಿಂತ್ರನ ವಿಚಿತ್ರ ಕಾಣ್ತಿತ್ತಂತ. ಅದಕ್ಕ ಅವ್ರ ಊರ್ ಜನ ಎಲ್ಲರೂ ಅವಂಗ ಪ್ರೆಗ್ನೆಂಟ್ ಸಂಜು ಅಂತ ಹೇಳಿ ಕಾಡ್ತಿದ್ರ. 30 ವರ್ಷ ಅವ್ ಬೆಳಿತಾ ಇದ್ದಂಗ ಅವ್ನ ಹೊಟ್ಟಿನೂ ದೊಡ್ಡದಾಗತ್ತಿತ್ತ. ಬಟ್ ಒಂದಿನ ಅವನ್ಗ ಬ್ರೀದಿಂಗ್ ಪ್ರಾಬ್ಲಮ್ ಆಗತ್ತಿತ್ತ. ಅವ್ನ ಹೊಟ್ಟಿನೂ ಭಾಳ ನೋಸಾತಿತ್ತ. ಕೂಡ್ಲೆ ಅವ್ನ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಡಾಕ್ಟರ್ಸ್ ಅವ್ನ ಸ್ಕ್ಯಾನ್ ಮಾಡಿಸ್ಬೇಕಂತ ಹೇಳಿ ಅವ್ರ ರಿಲೇಟಿವ್ಸಿಗೆ ತಿಳಿಸಿದ್ರ. ಮುಂದೆ ಅವ್ನ ಸ್ಕ್ಯಾನ್ ರಿಪೋರ್ಟ್ಸ್ ಡಾಕ್ಟರ್ ಅಬ್ಸರ್ವ್ ಮಾಡಿದಾಗ ಅವ್ರು ಶಾಕ್ ಆಗೋಗ್ಬಿಟ್ಟಿದ್ರು. ಎದಕ್ಕಂದ್ರೆ ಅವ್ನ ಹೊಟ್ಟಿ ಒಳಗ ಒಂದ್ ಮಗು ಇತ್ತು. 1999ದಾಗ ಆಗಿದ್ದ ಈ ಕೇಸ್ ಎಲ್ಲ ಕಡೆ ಒಂದ್ ಸೆನ್ಸೇಷನ್ ಆಗ್ಬಿಟ್ಟಿತ್ತು. ಡಾಕ್ಟರ್ಸಿಗೂ ಇಂಥ ಕೇಸ್ ಬಗ್ಗೆ ಯಾವತ್ತೂ ಯೋಚನೆನ ಬಂದಿದ್ದಿಲ್ಲ. ಆಕ್ಚುಲಿ ಇಂಥ ಕೇಸಿಗ ಫಿಟಸ್ ಇನ್ ಫಿಟೋ ಅಂತಾರ. ಅಂದ್ರ ಒಂದ್ ಹೆಣ್ಮಗಳಿಗೆ ಅವಳಿ ಜವಳಿ ಮಕ್ಳು ಹುಟ್ಟಾತಾಗ ಒಂದ್ ಮಗು ಅಲ್ಲೇ ಸತ್ತ ಅಕಸ್ಮಾತ್ ಅವ್ರ ಅಣ್ಣಂದ್ ಹೊಟ್ಟೆ ಒಳಗೆ ಹೋಗಿ ಕುಂತಂದ್ರ ಅದಲ್ಲೇ ಬೆಳಿತಾ ಹೋಗ್ತೈತಂತ. ಸಂಜು ಕೇಸ್ದಾಗೂ ಅದಾಗಿತ್ತ. ಅವನ್ ಟ್ವಿನ್ ಬ್ರದರ್ ಇನ್ ದ ಬಾಡಿ ಸಂಜುದ ಹೊಟ್ಟಿ ಒಳಗ್ ಬಂದ್ ಸೇರ್ಕೊಂಡ್ಬಿಟ್ಟಿತ್ತ. ಮುಂದ ಅವ ಬೆಳಿತಾ ಹೋದಂಗ ಹೊಟ್ಟಿ ಒಳಗಿರೋ ಅವನ್ ಟ್ವಿನ್ ಬ್ರದರು ಅಲ್ಲೇ ಬೆಳೆಯತ್ ಬಿಟ್ಟಿದ್ದ. ಮುಂದ ಸಂಜುದ ಸರ್ಜರಿ ಆತ. ಡಾಕ್ಟರ್ಸ್ ಆ ಮಗುಗ್ ತೆಗೆದ್ ನೋಡಿದಾಗ ಅದರದ ಕೂದ್ಲ ಅಥವಾ ಉಗುರ ಮತ್ ಜೆನೈಟಲ್ಸು ಇದ್ವಂತ. ಅದ್ ಒಂದು ಟ್ಯೂಮರ್ ತರ ಸಂಜು ಹೊಟ್ಟಿ ಒಳಗ ಬೆಳಿತಾ ಹೋಗಿತ್ತ. ಈ ಕೇಸಿಂದ ಸ್ಟ್ರೇಂಜ್ ಥಿಂಗ್ ಏನಂದ್ರ 36 ವರ್ಷ ಸಂಜು ಒಳಗ ಒಂದ್ ಮಗು ಇರೋದ ಅವಂಗ ಗೊತ್ತಿರ್ಲಿಲ್ಲ. 1999ದಾಗ ಆಗಿದ್ದ ಈ ಸುದ್ದಿ ವರ್ಲ್ಡ್ ವೈಡ್ ವೈರಲ್ ಆಗ್ಬಿಟ್ಟಿತ್ತು. ಮತ್ ಮೆಡಿಕಲ್ ಹಿಸ್ಟ್ರಿದ ಒಂದ್ ಸ್ಟ್ರೇಂಜ್ ಕೇಸ್ ಆಗ್ಬಿಟ್ಟಿತ್ತು.